ಇಡೀ ದಾಳಿ ವೇಳೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಕೋಟಿ ಕೋಟಿ ರೂಪಾಯಿ ಪತ್ತೆಯಾಗಿದೆ. ಶಾಸಕ ವೀರೇಂದ್ರ ನಿವಾಸದಲ್ಲಿ 12 ಕೋಟಿ ನಗದು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಿವಾಸ ಅಂದ್ರೆ ವೀರೇಂದ್ರ ಪಪ್ಪಿ ನಿವಾಸ ಹಾಗೆ ಕಚೇರಿಗಳಲ್ಲಿ ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ ಕೂಡ ಪತ್ತೆಯಾಗಿರುವಂತದ್ದು. 17 ವಿವಿಧ ಬ್ಯಾಂಕ್ ಖಾತೆ ಹಾಗೂ 2 ಲಾಕರ್ ಅನ್ನ ಜಪ್ತಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ನಿನ್ನೆ ದೇಶದ 30 ಕಡೆ ನಡೆದಿದ್ದಂತಹ ಇಡಿ ಅಧಿಕಾರಿಗಳ ದಾಳಿಯಲ್ಲಿ ಶಾಸಕ ವೀರೇಂದ್ರ ನಿವಾಸದಲ್ಲಿ 12 ಕೋಟಿ ನಗದು ಸಿಕ್ಕಿರುವಂತದ್ದು. 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ವೀರೇಂದ್ರ ಪಪ್ಪಿ ನಿವಾಸ ಹಾಗೆ ಕಚೇರಿಗಳಲ್ಲಿ ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ ಕೂಡ ಪತ್ತೆಯಾಗಿದೆ. 17 ವಿವಿಧ ಬ್ಯಾಂಕ್ ಖಾತೆ ಹಾಗೆ 12 ಲಾಕರ್ ಅನ್ನ ಜಪ್ತಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ನಿನ್ನೆ ದೇಶದ 30 ಕಡೆ ನಡೆದಿದ್ದಂತಹ ಇಡಿ ಅಧಿಕಾರಿಗಳ ದಾಳಿ ಇದು. ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಅಂದ್ರೆ ಪಪ್ಪಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು. 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಇಡೀ ದಾಳಿ ವೇಳೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಏನೆಲ್ಲ ಪತ್ತೆಯಾಗಿದೆ ಅಂತ? ದೀಪ್ತಿ, ನಿನ್ನೆ ಬೆಳಗ್ಗೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಅಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಸೇರಿದಂತೆ ಅವರ ಆಪ್ತರ ಮನೆ ಮೇಲೆ ದಾಳಿಯನ್ನು ಕೂಡ ಮಾಡಿತ್ತು. ಅದರಲ್ಲಿ ಹನುಮಂತರಾಯಪ್ಪ ಆಗಿರಬಹುದು, ಮತ್ತೊಬ್ಬ ವ್ಯಕ್ತಿ ಮನೆ ಮೇಲೆ ಕೂಡ ದಾಳಿ ನಡೆಸಿತ್ತು. ಈಗ ಸದ್ಯಕ್ಕೆ ವೀರೇಂದ್ರ ಪಪ್ಪಿ ಸಹೋದರ ತಿಪ್ಪೇಸ್ವಾಮಿ ಅವರೆಲ್ಲರೂ ಕೂಡ ಸೇರ್ಕೊಂಡು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಮತ್ತು 3-4 ಸಂಸ್ಥೆಗಳನ್ನು ಹೊಂದಿದ್ರು ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಈ ಆನ್ಲೈನ್ ಬೆಟ್ಟಿಂಗ್ ಕೇಸ್ ನಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಮತ್ತು ಪಪ್ಪಿ ಆಪ್ತರ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಕರ್ನಾಟಕ, ಮುಂಬೈ, ಜೋಧ್ಪುರ್ ಮತ್ತು ಗೋವಾ ಸೇರಿ 30 ಕಡೆ ದಾಳಿ ನಡೆಸಲಾಗಿತ್ತು. ದಾಳಿ ವೇಳೆ ಸ್ಥಳದಲ್ಲೇ ರಾಶಿ ಹಣ, ಕೆಜಿ ಗಟ್ಟಲೆ ಚಿನ್ನ, ವಿದೇಶಿ ಕರೆನ್ಸಿ ಕೂಡ ಪತ್ತೆ ಆಗಿರುವಂತದ್ದು. ಒಟ್ಟು ದಾಳಿಯಲ್ಲಿ 12 ಕೋಟಿ ನಗದು ಮತ್ತು ಇದರಲ್ಲಿ 1 ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಹಾಗೂ ಬರೋಬ್ಬರಿ 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕೂಡ ಪತ್ತೆ ಆಗಿರುವಂತದ್ದು. ಇದರಲ್ಲಿ ಶಾಸಕರಿಗೆ ಸಂಬಂಧಪಟ್ಟಂತಹ 31 ಕಡೆ ದಾಳಿಯನ್ನು ನಡೆಸಲಾಗಿತ್ತು. ಇನ್ನು ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಆರೋಪ ಸಂಬಂಧ ಈ ಒಂದು ದಾಳಿಯನ್ನು ಕೂಡ ನಡೆಸಲಾಗಿತ್ತು. ಸದ್ಯಕ್ಕೆ ಅಂತಾರಾಷ್ಟ್ರೀಯ ಕ್ಯಾಸಿನೋ ಸದಸ್ಯತ್ವದ ಕಾರ್ಡ್ಗಳಾಗಿರ್ಬಹುದು, MGMA ಕ್ಯಾಸಿನೋ ಆಗಿರಬಹುದು ಮತ್ತು ಮೆಟ್ರೋಪಾಲಿಟನ್ ಕ್ಯಾಸಿನೋ ಮತ್ತು ಬೆಲ್ಲಾಜಿಯೋ ಕ್ಯಾಸಿನೋ, ಮರಿನಾ ಕ್ಯಾಸಿನೋ, ಕ್ಯಾಸಿನೋ ಜುವೆಲ್, ವಿವಿಧ ಬ್ಯಾಂಕ್ಗಳ ಕ್ರೆಡಿಟ್ ಕಾರ್ಡ್ಗಳಾಗಿರಬಹುದು ಮತ್ತು ಡೆಬಿಟ್ ಕಾರ್ಡ್ಗಳಾಗಿರಬಹುದು ಮತ್ತು ಐಷಾರಾಮಿ ಆತಿಥ್ಯ ಸದಸ್ಯತ್ವ ಕಾರ್ಡ್ಗಳಾಗಿರ್ಬಹುದು. ಯಾಕಂತಂದ್ರೆ ವಿದೇಶದಲ್ಲಿ ಒಂದು ಮೂಲದ ಪ್ರಕಾರ 10 ದಿನ ರಾಜ್ಯದಲ್ಲಿ ಇದ್ರೆ ಇನ್ನು 20 ದಿನ ವೀರೇಂದ್ರ ಪಪ್ಪಿ ಅವರು ವಿದೇಶದಲ್ಲೇ ಇರ್ತಾ ಇದ್ರು, ದುಬೈನಲ್ಲಿ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹೀಗಾಗಿ ಐಷಾರಾಮಿ ಆತಿಥ್ಯದ ಸದಸ್ಯತ್ವ ಕಾರ್ಡ್ಗಳಾಗಿರ್ಬಹುದು ಮತ್ತು ಈ ಹೋಟೆಲ್ಗಳೇನೇನಿತ್ತು ಮತ್ತು ಕ್ಯಾಸಿನೋಗಳೇನೇನಿದೆ ಅಲ್ಲೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಪಪ್ಪಿಯವರು ಕೊಡಿಸ್ಕೊಂಡಿದ್ರು ಮತ್ತು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆ ನಡೀತಾ ಇರುವಂತದ್ದು. ಈಗಾಗಲೇ ಈ ದಾಳಿ ವೇಳೆ ಈ ಆರೋಪಿ ಶಾಸಕ ಸಾಕಷ್ಟು ಆನ್ಲೈನ್ ಬೆಟ್ಟಿಂಗ್ ಸೈಟ್ಸ್ ಅನ್ನು ಹೊಂದಿರೋದು ಕೂಡ ಬೆಳಕಿಗೆ ಬಂದಿದೆ. ಹೀಗಾಗಿನೇ ಈ ದಾಳಿ ಕೂಡ ನಡೆದಿರುವಂತದ್ದು ಮತ್ತು ಮನಿ ಲ್ಯಾಂಡ್ರಿಂಗ್ ಗಂಭೀರ ಆರೋಪ ಕೂಡ ಇವ್ರ ಮೇಲೆ ಇರುವಂತದ್ದು. ಸದ್ಯಕ್ಕಂತೂ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಈಗಾಗಲೇ ಅಂದ್ರೆ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇಡಿ ಅಧಿಕಾರಿಗಳು ಮತ್ತಷ್ಟು ಹೆಕ್ಕಿ ತರುವಂತಹ ವಿಷಯಗಳು ಅಂತಂದ್ರೆ ಈ ಗೋಲ್ಡ್ ಆಗಿರ್ಬಹುದು, ಚಿನ್ನಾಭರಣ ಆಗಿರ್ಬೋದು ಮತ್ತು ಈಗ ಏನು ಕ್ಯಾಶ್ ಪತ್ತೆ ಆಗಿರುವಂತದ್ದು, ವಿದೇಶಿ ಕರೆನ್ಸಿ ಎಲ್ಲವನ್ನ ನೋಡಿದಂತಹ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿಯ ಸಾಮ್ರಾಜ್ಯ, ಈ ಬೆಟ್ಟಿಂಗ್ ಸಾಮ್ರಾಜ್ಯ ಎಷ್ಟರ ಮಟ್ಟಿಗಿತ್ತು ಮತ್ತು ಆಪ್ಗಳಲ್ಲಿ ಆತ ಎಷ್ಟರ ಮಟ್ಟಿಗೆ ಹಣವನ್ನ ವಿನಿಯೋಗ ಮಾಡಿದೆ ಅನ್ನೋದಕ್ಕೆ ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಅಕ್ರಮ ಏನಾದ್ರೂ ಕಂಡು ಬಂದಂತ ಸಂದರ್ಭದಲ್ಲಿ ಈ ಎಲ್ಲವನ್ನೂ ಕೂಡ ಈಗಾಗಲೇ ಸೀಸ್ ಮಾಡಲಾಗಿದೆ ಮತ್ತು 4 ಕಾರುಗಳನ್ನು ಕೂಡ ಒಳಗೊಂಡಂತೆ ಕೆಲವೊಂದು ವಶಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ಇಡಿ ಅಧಿಕಾರಿಗಳು ಈಗಾಗಲೇ ಸಿಕ್ಕಿಂನಲ್ಲಿ ಆತನನ್ನ ಏನು ವಶಕ್ಕೆ ಪಡೆದುಕೊಂಡಿದ್ದಾರಲ್ಲ, ಕೋರ್ಟ್ಗೂ ಕೂಡ ಹಾಜರುಪಡಿಸಿ ಮುಂದಿನ ದಿನಮಾನಗಳಲ್ಲಿ ಅರೆಸ್ಟ್ ಪ್ರೊಸೀಜರ್ ಆಗಿರ್ಬೋದು ಮತ್ತು ಕಸ್ಟಡಿಗೆ ತೆಗೆದುಕೊಂಡು ಯಾವ ಮಟ್ಟಿಗೆ ವಿಚಾರಣೆ ಮಾಡೋದು ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ದಾಳಿ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದ ಇದೀಗ ಶಾಸಕ ವೀರೇಂದ್ರ ಪಪ್ಪಿಯನ್ನ ಬಂಧಿಸಲಾಗಿದೆ.